ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಕಾನೂನಿನ ಭಯ ಇಲ್ವಾ? ಗ್ಯಾಂಗ್ ರೇಪ್ ಆರೋಪಿಗಳಿಂದ ಅದ್ಧೂರಿ ಮೆರವಣಿಗೆಯಾಗಿದೆ. ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಏನು ಮಾಡ್ತಾ ಇದೆ? ಗ್ಯಾಂಗ್ ರೇಪ್ ಆರೋಪಿಗಳಿಂದ ಅದ್ಧೂರಿ ಮೆರವಣಿಗೆ ಆಗಿರೋದು ಸಾಧಕರಿಂದಲ್ಲ, ಕೋರ್ಟ್ನಿಂದ ಜಾಮೀನು ಸಿಕ್ಕ ಬಳಿಕ ಮೆರವಣಿಗೆಯಾಗಿದೆ. ಜೈಲಿನಿಂದ ಹೊರಬಂದ ಬಳಿಕ ಮೆರವಣಿಗೆ ನಡೆಸಿದ ಆರೋಪಿಗಳು ಓಪನ್ ಕಾರು ಬೈಕ್ಗಳಲ್ಲಿ ರಸ್ತೆ ಉದ್ದಕ್ಕೂ ಸಾಂಗವಾಗಿ ನಡೆದಿದೆ ಮೆರವಣಿಗೆ. ಕರ್ನಾಟಕದಲ್ಲಿ ಆರೋಪಿಗಳಿಗೆ ಕಾನೂನಿನ ಭಯ ಇಲ್ವಾ? ಎಲ್ಲಿ ಹೋಗಿ ಬಂದಿದ್ದು? ಜೈಲಿಗೆ ಹೋಗಿ ಬಂದಿರೋದು. ಮೌಂಟ್ ಎವರೆಸ್ಟ್ ಶಿಖರ ಹತ್ತು ಬಂದಿದ್ದಲ್ಲ. ಏನಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಆಡಳಿತದಲ್ಲಿ? ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಗಮನಿಸೋರೇ ಇಲ್ವಾ? ಒಂದು ಗ್ಯಾಂಗ್ ರೇಪಿನ ಆರೋಪಿಗಳು ಪಶ್ಚಾತ್ತಾಪ ಕೇಂದ್ರ ಅಂತ ಕರೆಯಲ್ಪಡುವ ಜೈಲಿನಿಂದ ಜಾಮೀನಿನ ಮೇಲೆ ಹೊರಬರುವ ಸಂದರ್ಭದಲ್ಲಿ ಮೆರವಣಿಗೆ ಮುಖಾಂತರವಾಗಿ ಅದ್ಧೂರಿ ಸ್ವಾಗತವನ್ನ ಕೋರಲಾಗುತ್ತೆ ಅನ್ನೋದಾದ್ರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಇದೆಯಾ? ಹಾಗಾದ್ರೆ ಇವರುಗಳಿಗೆ ಕಾನೂನಿನ ಮೇಲೆ ಭಯ ಇಲ್ವಾ? ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿ, ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಪ್ರಮುಖ ಆರೋಪಿ ಆತ. ಸಾಧನೆ ಮಾಡಿ ಹೊರಗೆ ಬಂದಿದ್ದಲ್ಲ, ಯಾವುದೋ ಭಾರತಕ್ಕೋ ಅಥವಾ ಕರ್ನಾಟಕಕ್ಕೋ ಕೀರ್ತಿ ತರುವಂತ ಕೆಲಸ ಮಾಡಿದ್ದಲ್ಲ, ಯಾವ ಘನಂದಾರಿ ಕೆಲಸನೂ ಮಾಡಿರಲಿಲ್ಲ. ಆತನೊಬ್ಬ ಗ್ಯಾಂಗ್ ರೇಪ್ ಆರೋಪಿ. ಕರ್ನಾಟಕದಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಗುತ್ತಾ? ಕಳೆದ ವರ್ಷ ಅಂತರ್ಧರ್ಮೀಯ ದಂಪತಿಯ ರೂಮಿಗೆ ನುಗ್ಗಿದ್ರು. 26 ವರ್ಷದ ಮಹಿಳೆಯನ್ನ ಕಾಡಿಗೆ ಎಳೆದೊಯ್ದು ಅತ್ಯಂತ ಬರ್ಬರವಾಗಿ ಅತ್ಯಾಚಾರ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದ 7 ಮಂದಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ಇಡೀ ನ್ಯಾಯಾಂಗವನ್ನೇ ಅಣಕಿಸುವಂತಹ ಮೆರವಣಿಗೆ ಅದು. ಕರ್ನಾಟಕದಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳಿಂದ ಅದ್ಧೂರಿ ಮೆರವಣಿಗೆ. ಇವರು ಏನು ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ದಾರೆ? ಕಳೆದ ವರ್ಷ ಅಂತರ್ಧರ್ಮೀಯ ದಂಪತಿಯ ರೂಮಿಗೆ ನುಗ್ಗಿದ್ರು. ಪಾಪ ಆ ದಂಪತಿಗಳಿಬ್ಬರು ಮಲಗಿದ್ದಂತಹ ಖಾಸಗಿ ಕೋಣೆಗೆ ನುಗ್ಗಿ ಆಕೆಯನ್ನ ಗಂಡನ ಮುಂದೆ ಎಳೆದೊಯ್ದು ಕಾಡಿನಲ್ಲಿ ಅತ್ಯಂತ ಕ್ರೂರವಾಗಿ ಅತ್ಯಾಚಾರ ಮಾಡಿದ್ದ ಪ್ರಕರಣದ ಆರೋಪಿಗಳಿವರು. ಜಾಮೀನು ಸಿಕ್ಕ ಮೇಲೆ ನ್ಯಾಯಾಂಗವನ್ನೇ ಅಣಕಿಸುವಂತಹ ಪ್ರಯತ್ನ. ಮೆರವಣಿಗೆ ಮಾಡ್ತಾರೆ. ನಾಚಿಕೆ ಆಗಲ್ವೇನ್ರಿ? ನಾಚಿಕೆ ಆಗೋದಿಲ್ಲ. ಈ ತರಹದ ಮೆರವಣಿಗೆಯನ್ನು ಕೂಡ ನಮ್ಮ ಸಮಾಜ ಸಹಿಸುತ್ತೆ ಅನ್ನೋದಾದ್ರೆ, ನಮ್ಮ ಸೊಸೈಟಿಗೆ ಈ ತರಹದ ಮೆರವಣಿಗೆಯನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ, ಸಮಾಜಕ್ಕೆ ಸಾರ್ತಾ ಇರೋ ಸಂದೇಶ ಏನು? ಆ ಕೆಟ್ಟ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಓಪನ್ ಕಾರು, ಹಳೇ ಕಾಲದ ಹಳಸಿನ ಮರ ತರ ಇದೆ ಆತನ ದೇಹ. ಮುರಿದ್ರೆ 4-6 ಮನೆಗಳಿಗೆ ಪಕ್ಕಾಸಾಗುತ್ತೆ. ಈ ಗ್ಯಾಂಗ್ ರೇಪ್ ಆರೋಪಿಗಳು ಓಪನ್ ಕಾರಲ್ಲಿ ಶೋಕಿ ಮಾಡೋದನ್ನ ನೋಡಿ. ಇದು ಮೆರವಣಿಗೆ. ಇದು ನ್ಯಾಯಾಲಯದಿಂದ ಜಾಮೀನು ಮೇಲೆ ಹೊರಬರ್ತಾರೆ. ಅವರನ್ನ ಅದ್ಧೂರಿ ಆಡಂಬರ ಕಾರ್ನ ಆ ರೂಫ್ ಅನ್ನ ತೆರೆದು ಓಪನ್ ಕಾರಲ್ಲಿ, ಏನು ಬಿಗ್ ಬಾಸ್ ವಿನ್ನರ್ಗಳ ಇವರುಗಳು, ಏನೋ ಒಂತರಹದ ಸಂಭ್ರಮ ಅವರ ಮುಖದಲ್ಲಿದೆ, ಏನೋ ಒಂತರಹದ ಸಂತೋಷ ಅವರ ಮುಖದಲ್ಲಿದೆ, ಏನೋ ದಬಾಕದೆ ಅನ್ನೋ ಆನಂದ ಅವರಲ್ಲಿದೆ. ಇವರೆಲ್ಲ ಹೋಗಿ ಬಂದಿದ್ದು ಕರ್ನಾಟಕ ಪರ ಹೋರಾಟ ಮಾಡಲ್ಲ, ಕನ್ನಡದ ಪರ ಧ್ವನಿ ಇರ್ತಲ್ಲ. ಇವ್ರು ಜೈಲಿಗೆ ಹೋಗಿದ್ದು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅತ್ಯಂತ ಅಸಹ್ಯ ಪಡಬೇಕಾದಂಥ ಒಂದು ಪ್ರಕರಣದ ಆರೋಪಿಗಳಿವರು. ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಎಲ್ಲರೂ ಯುವಕರು ಥರ ಕಾಣ್ತಾ ಇದ್ದಾರೆ. ಇವರ ಪೋಷಕರು ಕೂಡ ಇವರುಗಳಿಗೆ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ವಾ? ಇಂತಹ ಮಕ್ಕಳನ್ನ ಹೆತ್ತಿದ ತಂದೆ ತಾಯಂದಿರು ಧನ್ಯರು ಅಂತ ಹೇಳಬೇಕು. ಇವತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಏನಾಗ್ತಾ ಇದೆ? ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಜಾಮೀನು ಸಿಕ್ಕ ಬೆನ್ನಲ್ಲೇ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಅದ್ಧೂರಿ ಮೆರವಣಿಗೆ. ಆರೋಪಿಗಳಾದ ಅಫ್ತಾಬ್ ಚಂದನಕಟ್ಟಿ, ಮದರ್ ಸಾಬ್ ಮಂಡಕ್ಕಿ, ಹೀಗೆ ಸಾಕಷ್ಟು ಪಟಾಲಂಗಳು, ಸೆಮಿ ಉಲ್ಲಾ, ಲಾಲನವರ್, ಮೊಹಮ್ಮದ್ ಸಾದಿಕ್ ಅಗಸಿಮನಿ, ಹೀಗೆ 10 ಜನ, ಶೋಯಿಬ್ ಮುಲ್ಲಾ, ತೌಸೀಫ್ ಚೋಟಿ, ರಿಯಾಜ್ ಸಾವಿಕೇರಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ನೋಡಿದ್ರೆ ಮೆರವಣಿಗೆ ಮುಖಾಂತರವಾಗಿ ಮಧುಮಗನನ್ನ ಕರ್ಕೊಂಡು ಹೋಗೋ ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನೇ ಅಣುಕಿಸುವಂತಹ ರೀತಿ. ನ್ಯಾಯಾಂಗ ಪೊಲೀಸ್ ವ್ಯವಸ್ಥೆಯ ಮೇಲೆ ಇವರುಗಳಿಗೆ ನಂಬಿಕೆನೂ ಇಲ್ಲ, ಭಯನೂ ಇಲ್ಲ.
ಸಿದ್ದರಾಮಯ್ಯನವರ ಮೂಗಿನ ನೇರದ ಆಡಳಿತದಲ್ಲಿ ಏನೇನಾಗ್ತಾ ಇದೆ, ಏನೋ ಸಾಧನೆ ಮಾಡಿ ಬಂದವರು ಹಾಗೆ ಮೆರವಣಿಗೆ. ಏನು ಬಿಗ್ ಬಾಸ್ ವಿನ್ನರ್ಗಳ ಅಥವಾ ಕನ್ನಡ ಪರ ಹೋರಾಟಗಾರರ, ಕನ್ನಡ ಸಾಹಿತ್ಯಕ್ಕೋಸ್ಕರ ಏನಾದರೂ ಸತ್ಯಾಗ್ರಹ ಮಾಡಿದವರ, ಯಾವುದಾದ್ರೂ ಇದು ಏನು ಚಳುವಳಿಯಲ್ಲಿ ಭಾಗಿಯಾದವರ, ಯಾವ ಈ ಮಂಗಗಳು, ರೇಪು ಆರೋಪಿಗಳು, ಇವರೆಲ್ಲ ರೇಪ್ ಅಕ್ಯೂಸ್ಡು, ರೇಪ್ ಆರೋಪಿಗಳು ಸಾಂಘವಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಇದನ್ನು ನಮ್ಮ ಸಮಾಜ ಸಹಿಸುತ್ತೆ, ಇದನ್ನು ನಮ್ಮ ಸಮಾಜ ನೋಡುತ್ತೆ ಅನ್ನೋದಾದರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಈ ಮೆರವಣಿಗೆ ಸೊಸೈಟಿಗೆ ಕೊಡುವಂತಹ ಸಂದೇಶ ಏನು? ಕೆಲ ಪ್ರಕರಣದಲ್ಲಿ ಜಾಮೀನು ಸಿಗೋದು, ಆ ಪ್ರಕರಣದ ತೀವ್ರತೆ ನೋಡಿಕೊಂಡು ಅದನ್ನೇ ಕಳಂಕ ರಹಿತರು ಅಂತ ಭಾವಿಸೋದು ತಪ್ಪು. ಇವರೆಲ್ಲ ಕಳಂಕಿತರೆ. ಈಗಲೂ ಕೂಡ ಇವ್ರ ಮೇಲೆ ಆರೋಪ ಇದ್ದಿದ್ರೆ ತೀರ್ಪು ಸಿಕ್ಕಿಲ್ಲ, ಜಾಮೀನು ಸಿಕ್ಕಿರೋದಷ್ಟೇ, ಬೇಲ್ ಸಿಕ್ಕಿರೋದಷ್ಟೇ. ಇಂತಹವರನ್ನೂ ಕೂಡ ಪೊಲೀಸ್ ವ್ಯವಸ್ಥೆ ಸಹಿಸುತ್ತೆ ಅನ್ನೋದಾದರೆ ನಿಜಕ್ಕೂ ಇದು ಕರ್ನಾಟಕಕ್ಕೆ ಬಂದಿರುವಂತಹ ಮಾರಕ ರೋಗ. ಇದು ಅತ್ಯಂತ ವಿಷಭರಿತ ರೋಗ. ಸೊ ಇದಕ್ಕೆ ಪರಿಹಾರವನ್ನು ಸರ್ಕಾರವೇ ತಿಳಿಸಬೇಕು. ಇದು ಕೊಲೆ ಆರೋಪಿಗಳು, ಗ್ಯಾಂಗ್ ರೇಪಲ್ಲಿ ಆರೋಪಿಗಳಾಗಿದ್ದಂಥ ಇವರೆಲ್ಲರೂ ಕೂಡ ಜೈಲು ಸೇರಿದ್ರು. ಈಗ ಜಾಮೀನಿನ ಮೇರೆ ಹೊರ ಬರ್ತಾ ಇದ್ದಾರೆ. ಹೊರ ಬಂದಿದ್ದು ಇವರು ಪಶ್ಚಾತ್ತಾಪ ಪಟ್ಟಲ್ಲ, ಒಂದು ರೀತಿಯ ಸುಖಾನಂದವಾಗಿ, ಒಂದು ರೀತಿಯ ಏನು ವಿನೋದ, ಏನು ಸಂಭ್ರಮ, ಏನು ಸಂತೋಷ, ಏನು ಕಿತ್ತು ದಬಾಕ್ ಹೋಗಿದ್ರು ಇವರು ಜೈಲುಗಳಿಗೆ. ಗ್ಯಾಂಗ್ ರೇಪ್ ಮಾಡಿದ್ದು, ಒಂದು ದಂಪತಿಗಳಿಬ್ಬರು ಮಲಗಿರ್ತಾರೆ, ಅಲ್ಲಿಗೆ ನುಗ್ಗಿ ಆ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಇವ್ರ ಮೇಲೆ ಇರುವಂತಹದ್ದು. ಸೊ ಈ ಆರೋಪದಲ್ಲೇ ಇವರು ಜೈಲಿಗೆ ಹೋಗಿ ಬಂದಿದ್ದು. ಸೊ ಈ ಆರೋಪಿಗಳ ಫೋಟೋವನ್ನು ರಿವೀಲ್ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ಈ ಮುಖಗಳೇ ಆನಂದವಾಗಿ ಕಾರಲ್ಲಿ ಮೆರವಣಿಗೆ ಮುಖಾಂತರವಾಗಿ ಇವರು ಹೋಗ್ತಾ ಇದ್ದಿದ್ದು. ಇವರೆಲ್ಲ ಮಾಡಿರ್ತಕ್ಕಂತಹ ಪಾಪ ಇತ್ತಲ್ಲ, ಅದು ನಿಜಕ್ಕೂ ಯಾವ ಸಮಾಜವೂ ಕೂಡ ಸಹಿಸಿದಂತಹ ಪಾಪ ಅದು. ಆ ಪಾಪಕೃತ್ಯದ ಆರೋಪವನ್ನು ಹೊತ್ಕೊಂಡು ಜೈಲಿಗೆ ಹೋಗಿರ್ತಾರೆ. ಸೊ ಜೈಲಿಂದ ಹೊರ ಬಂದ ಮೇಲೆ ಇವರ ಅಧ್ವಾನ ಇಡೀ ಕರ್ನಾಟಕ ಗಮನಿಸಿದೆ. ಹಾಗಾದರೆ ಪೊಲೀಸ್ ವ್ಯವಸ್ಥೆ ಇವರಿಗೆ ಯಾವ ಶಿಕ್ಷೆ ಕೊಡುತ್ತೆ ಎನ್ನುವಂತಹದ್ದೇ ಈಗ ಜನಸಾಮಾನ್ಯರ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.